40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಜಗತ್ತಿನಿಂದ ಇಸ್ರೇಲ್ ಬಹಿಷ್ಕಾರ, ಮಿತ್ರರಿಂದಲೇ ಮಹಾದ್ರೋಹ, ಕೈಕೊಟ್ಟ ಅಮೆರಿಕ, ಸಿಡಿದು ನಿಂತ ಯುರೋಪ್, ಏಕಾಂಗಿಯಾಗಿ ಏನ್ ಮಾಡುತ್ತೆ ಇಸ್ರೇಲ್? ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಮಿಡಲ್ ಈಸ್ಟ್ ನಲ್ಲಿ ಯಹೂದಿ ವರ್ಸಸ್ ಮುಸ್ಲಿಂ ಅಂತ 80 ವರ್ಷಗಳಿಂದ ಸಂಘರ್ಷ ಮಾಡ್ತಿರೋ ರಾಷ್ಟ್ರ. ಇವತ್ತಿಗೂ ಮಲ್ಟಿ ಫ್ರಂಟ್ ವಾರ್ ನಡೆಸ್ತಾ ಇರೋ ರಾಷ್ಟ್ರ. ಈಗ ತಾನು ಹುಟ್ಟಿದ ನಂತರ ಅತಿ ದೊಡ್ಡ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಕತಾರ್ ಮೇಲೆ ಇಸ್ರೇಲ್ ದಾಳಿಯಾಗಿದ್ದೆ ತಡ ಇಸ್ರೇಲ್ ಅದೃಷ್ಟವೇ ಕೈಕೊಟ್ಟಿದೆ. ಮಿತ್ರರೆಲ್ಲ ತಿರುಗಿ ಬಿದ್ದಿದ್ದಾರೆ. ಒಂದ್ ಕಡೆ ಯುರೋಪಿನ ರಾಷ್ಟ್ರಗಳು ಸ್ಪರ್ಧೆಗೆ ಬಿದ್ದವರಂತೆ ಪ್ಯಾಲೆಸ್ತೇನ್ ರಾಷ್ಟ್ರಕ್ಕೆ ಮಾನ್ಯತೆ ಕೊಡ್ತಾ ಇದ್ರೆ, ಇತ್ತ ಚೀನಾ ಮತ್ತು ಕತಾರ್ಗಳು ಶಾಡೋ ವಾರ್ ಶುರು ಮಾಡಿವೆ. ಜಾಗತಿಕ ಮಟ್ಟದಲ್ಲಿ ಇಸ್ರೇಲ್ ಅನ್ನ ಒಬ್ಬಂಟಿಯಾಗಿ ಮಾಡೋಕೆ ಷಡ್ಯಂತ್ರ ರೂಪಿಸಿವೆ. ಇದನ್ನ ಖುದ್ದು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಒಪ್ಪಿಕೊಂಡಿದ್ದಾರೆ. ನಾವು ಐಸೋಲೇಟ್ ಆಗ್ತಾ ಇದ್ದೀವಿ, ಚೀನಾ ಮತ್ತು ಕತಾರ್ಗಳು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಇತ್ತ ಗಾಜಾದ ಒಳಗೆ ಇಸ್ರೇಲ್ ದಾಳಿ ತೀವ್ರ ಆಗ್ತಾ ಇದ್ದು, ಟ್ರಂಪ್ ಕೂಡ ಇಸ್ರೇಲ್ಗೆ ಶಾಕ್ ಕೊಟ್ಟಿದ್ದಾರೆ. ಗಾಜಾದಲ್ಲಿ ಇಸ್ರೇಲಿ ಪಡೆಗಳು ಇರಬಾರ್ದು, ಅಲ್ಲಿಗೆ ಅರಬ್ ಪಡೆಗಳನ್ನು ನಿಯೋಜನೆ ಮಾಡಬೇಕು ಅನ್ನೋ ಪ್ಲಾನ್ ಮುಂದಿಟ್ಟಿದ್ದಾರೆ. ಇದು ಇಸ್ರೇಲ್ ಕೋಪವನ್ನು ಮತ್ತಷ್ಟು ಕೆರಳಿಸಿದೆ. ವಿಶ್ವಸಂಸ್ಥೆಯಲ್ಲೂ ಕೂಡ ಇಸ್ರೇಲ್ ವಿರುದ್ಧ ನಿರ್ಣಯಗಳು ಪಾಸ್ ಆಗಿವೆ. ಒಟ್ಟಾರೆ ಇಸ್ರೇಲ್ನ ನಿಲುವುಗಳು ಈಗ ಇಸ್ರೇಲ್ ವರ್ಸಸ್ ಜಗತ್ತು ಅನ್ನೋ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದೆ. ದೊಡ್ಡ ಮಟ್ಟದಲ್ಲಿ ಇದು ಎಸ್ಕಲೇಟ್ ಆಗ್ತಿದೆ. ಹಾಗಿದ್ರೆ ಇಸ್ರೇಲ್ ಅನ್ನ ಮಿತ್ರರೇ ಬಹಿಷ್ಕಾರ ಹಾಕ್ತಿರೋದು ಯಾಕೆ? ಈ ಸಂಘರ್ಷದಲ್ಲಿ ಭಾರತದ ನಿಲುವೇನು? ಇಷ್ಟೆಲ್ಲ ಆಗ್ತಾ ಇದ್ರು ಮತ್ತೆ ಡೋಂಟ್ ಕೇರ್ ಅಂತ ಇಸ್ರೇಲ್ ಯಾವ ಧೈರ್ಯದ ಮೇಲೆ ಹೇಳ್ತಾ ಇದೆ? ಬನ್ನಿ ಇಸ್ರೇಲ್ ಸುತ್ತಕೊಂಡಿರೋ ಹೊಸ ಮುಳ್ಳಿನ ಬೇಲಿ ಬಗ್ಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮಿತ್ರರಿಂದಲೇ ನಂಬಿಕೆ ದ್ರೋಹ, ಶಾಕ್ ಮೇಲೆ ಶಾಕ್ ಕೊಟ್ಟ ಯುರೋಪಿಯನ್ನರು. ಸ್ನೇಹಿತರೆ, ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ ಅನ್ನೋ ದೇಶ ಎದ್ದ ನಂತರ ಕಳೆದ 80 ವರ್ಷಗಳಿಂದ ಅವರು ಆಗಬಾರದು ಅಂತ ಬಯಸ್ತಾ ಇದ್ದ ಒಂದು ವಿಚಾರ, ಅದು 2 ನೇಷನ್ ಥಿಯರಿ. ಅದು ಆಗಬಾರ್ದು ಅಂತ ಬಯಸ್ತಾ ಇದ್ರು. ಯಾವುದೇ ಕಾರಣಕ್ಕೂ ಪ್ಯಾಲೆಸ್ತೇನ್ ಅನ್ನೋ ರಾಷ್ಟ್ರ ನನ್ನ ಪಕ್ಕದಲ್ಲಿ ಎದ್ದೇಳಬಾರ್ದು, ಈ ಭಾಗದಲ್ಲಿ ಇಸ್ರೇಲ್ ಮಾತ್ರ ಇರಬೇಕು ಅಂತ ಇಸ್ರೇಲ್ ಪ್ರಯತ್ನ ಮಾಡ್ತಾ ಇತ್ತು. ಅದಕ್ಕಾಗಿ ಎಲ್ಲ ಸಾಮದಾನ, ದಂಡ, ಭೇದ ಎಲ್ಲವನ್ನ ಬಳಸ್ತಾ ಇತ್ತು. 10 ಯುದ್ಧಗಳು ಆಗಿವೆ, ಸಾವಿರಾರು ಜನರ ಪ್ರಾಣ ಹೋಗಿದೆ. ಇವತ್ತಿಗೂ ಅಲ್ಲಿ ಅದೇ ಪ್ರಯತ್ನ ಎಗ್ಗಿಲ್ಲದೆ ನಡೀತಾ ಇದೆ. ಆದ್ರೀಗ ಆ 80 ವರ್ಷಗಳ ನಿರಂತರ ಪ್ರಯತ್ನಕ್ಕೆ ಈಗ ಯುರೋಪಿಯನ್ ರಾಷ್ಟ್ರಗಳು ತಣ್ಣೀರು ಎರಚಿದ್ದು ಇಸ್ರೇಲ್ ವಿರುದ್ಧ ಅಂತಿಮ ಪ್ರಹಾರ ಮಾಡಿವೆ. ಇಸ್ರೇಲ್ ಜನ್ಮಕ್ಕೆ ಕಾರಣನಾದ ಬ್ರಿಟನ್, ಇಸ್ರೇಲ್ ಬೆನ್ನಿಗೆ ನಿಂತಿದ್ದ ಕೆನಡಾ, ಇಸ್ರೇಲ್ ಮಿತ್ರ ಆಸ್ಟ್ರೇಲಿಯಾ, ಪೋರ್ಚುಗಲ್, ಫ್ರಾನ್ಸ್ ಎಲ್ಲರೂ ಕೂಡ ಪ್ಯಾಲೆಸ್ತೇನ್ ರಾಷ್ಟ್ರಕ್ಕೆ ಮಾನ್ಯತೆ ಕೊಟ್ಟುಬಿಟ್ಟಿದ್ದಾರೆ. ಇನ್ನು ಅನೇಕ ರಾಷ್ಟ್ರಗಳು ಪ್ಯಾಲೆಸ್ತೇನ್ಗೆ ಮಾನ್ಯತೆ ಕೊಡೋಕೆ ಪ್ಲಾನ್ ಮಾಡಿವೆ. ಮೂಲಕ ಜಗತ್ತಿನ 75%ಗಿಂತ ಹೆಚ್ಚು ರಾಷ್ಟ್ರಗಳು ಪ್ಯಾಲೆಸ್ತೇನ್ ಅನ್ನ ರಾಷ್ಟ್ರ ಅಂತ ಗುರುತಿಸಿದ ಹಾಗಾಗಿದೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಯುರೋಪಿನ ದೇಶಗಳಿಗೂ ಮುಂಚೆ ಸಾಕಷ್ಟು ರಾಷ್ಟ್ರಗಳು ಪ್ಯಾಲೆಸ್ತೇನ್ಗೆ ಮಾನ್ಯತೆ ಕೊಟ್ಟಿದ್ವು. ಭಾರತ ಕೂಡ ಅಕ್ಸೆಪ್ಟ್ ಮಾಡಿದೆ, ಪ್ಯಾಲೆಸ್ತೇನ್ ಕೂಡ ಇರಬೇಕು, ಇಸ್ರೇಲ್ ಕೂಡ 2 ರಾಷ್ಟ್ರ ಇರಬೇಕು ಅಂತ 2 ನೇಷನ್ ಥಿಯರಿಯನ್ನ. ಇಸ್ರೇಲ್ ಇದಕ್ಕೆ ಒಪ್ಪಿಕೊಳ್ಳಲೇಬೇಕು ಅಂತ ಹೇಳ್ತಾ ಇದ್ರು ಈ ರಾಷ್ಟ್ರಗಳು. ಆದರೆ ಇಸ್ರೇಲ್ ಇದನ್ನ ಕೇರ್ ಮಾಡ್ತಾ ಇರಲಿಲ್ಲ ಮತ್ತು ಇದರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿರ್ಲಿಲ್ಲ. ನಾವು ಹಿಂಸೆ ಮಧ್ಯದಲ್ಲಿ ಬೆಳೆದವರು, ನಮಗೆ ತುಂಬಾ ಹಿಂಸೆ ಆಗಿದೆ. ಹಮಸ್ನಂತ ಉಗ್ರ ಗುಂಪುಗಳು ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ಸೊ ಅವರಿಗೆ ಒಂದು ರಾಷ್ಟ್ರ ಕೊಟ್ಟರೆ ನಾಳೆ ಇನ್ನೂ ಹೆಚ್ಚಿನ ದಾಳಿ ಮಾಡ್ತಾರೆ ನಮ್ಮ ಮೇಲೆ, ನಾವಿದನ್ನ ಬಿಡಲ್ಲ ಅಂತ ಇಸ್ರೇಲ್ ಹೇಳ್ತಾ ಬಂದಿತ್ತು. ಜೊತೆಗೆ ಇಷ್ಟು ದಿನ ಈ ಪ್ಯಾಲೆಸ್ತೇನ್ ವಿಚಾರವನ್ನ ಇಸ್ರೇಲ್ ಅವಾಸ್ತವಿಕ ಅಂತಲೇ ಪರಿಗಣಿಸಿತ್ತು. ಸಾಧ್ಯನೇ ಇಲ್ಲ ಇದು ಅಂತ. ಅಮೆರಿಕ ನನ್ನ ಬೆನ್ನಿಗೆ ನಿಂತಿದೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿರೋ ಫ್ರಾನ್ಸ್, ಬ್ರಿಟನ್ಗಳು ಕೂಡ ನನ್ನ ಪರ ಇವೆ, G7 ರಾಷ್ಟ್ರಗಳು ನನ್ನನ್ನು ಕೈ ಬಿಟ್ಟು ಒಬ್ಬಂಟಿ ಮಾಡಲ್ಲ ಅಂತ ಇಸ್ರೇಲ್ ನಂಬ್ಕೊಂಡಿತ್ತು. ಅಥವಾ ಅವ್ರ ಮೇಲೆ ಆ ಪರಿ ತನ್ನ ಪ್ರಭಾವವನ್ನು ಬೀರ್ತಾ ಇತ್ತು ಇಸ್ರೇಲ್. ಅಷ್ಟೇ ಅಲ್ಲ, ಅವರ ನಿಲುವು ಪ್ಯಾಲೆಸ್ತೇನ್ ಕಡೆಗೆ ಹೊರಳದಂತೆ ಇಸ್ರೇಲ್ ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಕೂಡ ಹಾಕಿತ್ತು, ಪ್ರಭಾವ ಬೀರ್ತಾ ಇತ್ತು ನಿರಂತರವಾಗಿ. ಆದ್ರೀಗ ಇಸ್ರೇಲ್ನ ತಂತ್ರವೆಲ್ಲ ಮಣ್ಣು ಪಾಲಾಗಿದೆ. ರಷ್ಯಾ, ಚೀನಾಗಳ ರೀತಿ ಅಮೆರಿಕದ ಮಿತ್ರರು ಪ್ಯಾಲೆಸ್ತೇನ್ಗೆ ಮಾನ್ಯತೆ ಕೊಟ್ಟಿದ್ದು ಇದು ಇಸ್ರೇಲ್ ಪಾಲಿಗೆ ನುಂಗಲಾರದ ತುತ್ತಾಗ್ತಾ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,200 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹಾಗೆ ನೋಡಿದ್ರೆ ಈ ಪ್ರಕರಣ ಇಲ್ಲಿಗೆ ನಿಂತಿಲ್ಲ. ಇಸ್ರೇಲ್ನ ವಿರುದ್ಧ ಯುರೋಪಿಯನ್ ರಾಷ್ಟ್ರಗಳಲ್ಲಿ ನಿರ್ಬಂಧದ ಮಾತುಗಳು ಕೂಡ ಕೇಳಿ ಬರುತ್ತವೆ.
ಇಸ್ರೇಲ್ನ ವಸ್ತುಗಳಿಗೆ ಟ್ಯಾರಿಫ್ ಹಾಕಬೇಕು, ಇಸ್ರೇಲ್ ಜೊತೆ ಮಾಡ್ಕೊಂಡಿದ್ದ ಒಪ್ಪಂದಗಳನ್ನ ರದ್ದು ಮಾಡಬೇಕು, ಮುಕ್ತ ವ್ಯಾಪಾರ ಮಾತುಕತೆಯನ್ನ ಸ್ಟಾಪ್ ಮಾಡಬೇಕು, ಆಯುಧಗಳನ್ನ ಸರಬರಾಜು ಮಾಡಬಾರದು, ಟೆಕ್ನಾಲಜಿ ಹಂಚಿಕೊಳ್ಳಬಾರದು. ಹೀಗೆ ಇರಾನ್ ಅನ್ನ ಹೇಗೆ ದೂರ ಇಟ್ಟಿದಾರೋ ಆ ರೀತಿ ಇಸ್ರೇಲ್ಗೂ ಕೂಡ ಬಿಸಿ ಮುಟ್ಟಿಸೋಕೆ ಎಲ್ಲ ರೆಡಿ ಆಗ್ತಿದ್ದಾರೆ ಯುರೋಪಿಯನ್ ರಾಷ್ಟ್ರಗಳು. ಇಲ್ಲಿ ಕಾರಣ ಏನು ಅಂತ ಕೇಳಬಹುದು ಸ್ನೇಹಿತರೆ ನೀವು. ಗಾಜಾದಲ್ಲಿ ಇಸ್ರೇಲ್ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದೆ, ಹತ್ಯಾಕಾಂಡ ನಡೆಸ್ತಾ ಇದೆ, ಯಾರ ಮಾತನ್ನು ಕೇಳ್ತಿಲ್ಲ ಅಂತ ಯುರೋಪಿಯನ್ ರಾಷ್ಟ್ರಗಳು ದೂರ್ತಾ ಇದ್ದಾರೆ. ಆದ್ರೆ ಇದೇ ಏಕೈಕ ಕಾರಣ ಅಲ್ಲ. ಇಷ್ಟು ದಿನ ಈ ಮಾನ್ಯತೆ ಕೊಡೋ ವಿಚಾರಕ್ಕೆ ಅಮೆರಿಕ ಅಡ್ಡ ಬರ್ತಾ ಇತ್ತು. ಆದ್ರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಆತ ಯುರೋಪಿನ ಮೇಲೆ ನಿಯಂತ್ರಣವನ್ನ ಕಳ್ಕೊಂಡಿದ್ದಾರೆ. ಹಾಗೆ ಯುರೋಪ್ ಅಲ್ಲಿ ಎಡಪಂಥೀಯ ಸರ್ಕಾರಗಳಿಗೆ ಪ್ಯಾಲೆಸ್ತೇನ್ ಆಟಗಾರರು ವೋಟ್ ಬ್ಯಾಂಕ್ ಆಗಿದ್ದು ಅಲ್ಲಿ ಹಿಂಸಾಚಾರಗಳು ಭುಗಿಲೆದ್ದಿವೆ. ಸೊ ತಮ್ಮ ವೋಟ್ ಮತ್ತು ತಮ್ಮ ರಾಷ್ಟ್ರವನ್ನ ಸೇಫ್ ಆಗಿ ಇಟ್ಕೋಬೇಕು ಅಂದ್ರೆ ಪ್ಯಾಲೆಸ್ತೇನ್ ಪ್ರತಿಭಟನೆಯ ಹಾವಳಿಯಿಂದ ಅವರು ತಪ್ಪಿಸಿಕೊಳ್ಳಲೇಬೇಕು. ಹೀಗಾಗಿ ಯುರೋಪಿಯನ್ ರಾಷ್ಟ್ರಗಳು ಒಬ್ಬೊಬ್ಬರಾಗಿ ಪ್ಯಾಲೆಸ್ತೇನ್ ಪರವಾಗಿ ನಿಲುವು ತಗೊಳ್ತಿದ್ದಾರೆ. ಇದು ಇಸ್ರೇಲಿನ ಪಾಲಿಗೆ ಎಂತಹ ಹೊಡೆತ ಅಂದ್ರೆ ಮುಂದೆ ಇಸ್ರೇಲ್ನ ಗ್ರೇಟರ್ ಇಸ್ರೇಲ್ ಕನಸಿಗೆ ವೆಸ್ಟ್ ಬ್ಯಾಂಕ್ ಆಕ್ರಮಿಸುವ ಪ್ಲಾನ್ಗೆ ಇದು ದೊಡ್ಡ ಪೆಟ್ಟು. ಹಾಗೆ ಪ್ಯಾಲೆಸ್ತೇನ್ ಅಂತ ಗುರುತಿಸಿರೋ ಸ್ಥಳವನ್ನ ನಾಳೆ ಇಸ್ರೇಲ್ ಕಂಟ್ರೋಲಿಗೆ ತಗೊಂಡ್ರೆ ಅದಕ್ಕೆ ಜಾಗತಿಕ ಬೆಂಬಲ ಇರೋದಿಲ್ಲ. ಇಸ್ರೇಲ್ ರಷ್ಯಾ ಮಾದರಿಯಲ್ಲೇ ನಿರ್ಬಂಧಗಳನ್ನ ಎದುರಿಸಬೇಕಾಗತ್ತೆ. ಅಲ್ಲದೆ ಪ್ಯಾಲೆಸ್ತೇನ್ ಹೊಸ ರಾಷ್ಟ್ರ ಆದ್ರೆ ಅಲ್ಲಿ ಇಸ್ರೇಲ್ನ ನೇರ ನಿಯಂತ್ರಣ ಕಮ್ಮಿ ಆಗುತ್ತೆ. ಇದರಿಂದ ಇಸ್ರೇಲ್ ವಿರೋಧಿ ಶಕ್ತಿಗಳು ತಲೆ ಎತ್ತೋಕೆ ಅವಕಾಶ ಇರುತ್ತೆ. ಹೀಗಾಗಿ ಇಸ್ರೇಲ್ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇಸ್ರೇಲ್ನ ಈ ಸಂಘರ್ಷಕ್ಕೆ ಚೀನಾ, ಕತರ್ಗಳು ಕೂಡ ಅದೃಶ್ಯವಾಗಿ ಸೇರ್ಕೊಂಡಿವೆ. ಇದರ ಬಗ್ಗೆ ಇಸ್ರೇಲಿ PM ಬಹಿರಂಗವಾಗಿ ಮಾತನಾಡಿದ್ದಾರೆ. ಇಸ್ರೇಲ್ ವಿರುದ್ಧ ಪ್ರೊಪಗಂಡಾ ಹರಡೋಕೆ, ಆರ್ಥಿಕ ನಿರ್ಬಂಧ ಹೇರೋಕೆ ಕತರ್ ಕೆಲಸ ಮಾಡ್ತಾ ಇದ್ದು ಅದಕ್ಕೆ ಚೀನಾ ಸಹಾಯ ಮಾಡಿಸಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಚೀನಾ ತನ್ನ ಮೀಡಿಯಾ ನೆಟ್ವರ್ಕ್ ಗಳನ್ನ, ಲಾಬಿ ಗುಂಪುಗಳನ್ನ ಬಳಸಿಕೊಂಡು ಇಸ್ರೇಲ್ ವಿರುದ್ಧ ಕ್ಯಾಂಪೇನ್ ನಡೆಸ್ತಾ ಇದೆ. ಅದರಲ್ಲೂ ಟಿಕ್ಟಾಕ್ ನಂತ ಪ್ಲಾಟ್ಫಾರ್ಮ್ಗಳು ಇಸ್ರೇಲ್ ವಿರುದ್ಧ ವಿಡಿಯೋಗಳನ್ನ, ಸುದ್ದಿಯನ್ನ ಹರಡಿಸಿ ಇಸ್ರೇಲ್ ವಿರೋಧಿ ಭಾವನೆಯನ್ನ ಕೆರಳಿಸೋಕೆ ಹೆಲ್ಪ್ ಮಾಡ್ತಿವೆ. ಅಲ್ಲದೆ ಇಸ್ರೇಲ್ ಹೂಡಿಕೆಗಳು ಹರಿಯದ ರೀತಿ, ಇಸ್ರೇಲ್ ವಸ್ತುಗಳನ್ನ ಖರೀದಿ ಮಾಡದ ರೀತಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಪ್ರೆಷರ್ ಹೇರುವಂತೆ ನೋಡ್ಕೊಳ್ತಿದ್ದಾರೆ. ಇದರಿಂದ ಇಸ್ರೇಲ್ ಏಕಾಂಗಿ ಆಗ್ತಿದೆ ಅಂತ ಇಸ್ರೇಲ್ ನಾಯಕರೇ ಆರೋಪ ಮಾಡ್ತಿದ್ದಾರೆ. ಖುದ್ದು ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಸ್ಟೇಟ್ಮೆಂಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ನಾವು ಒಬ್ಬಂಟಿ ಆಗ್ತಾ ಇದ್ದೀವಿ ಅಂತ ಹೇಳಿರೋದು. ಕೈ ಕೊಡ್ತಾ ಇದೆ ಅಮೆರಿಕ. ಏನು ಸ್ನೇಹಿತರೆ, ಇಸ್ರೇಲ್ ಒಬ್ಬಂಟಿಯ ಮಾತು ಹೇಳೋಕೆ ಎಲ್ಲಕ್ಕಿಂತ ದೊಡ್ಡ ಕಾರಣ ಅಮೆರಿಕದ ನಡೆ. ಇಲ್ಲೇನಾಗಿತ್ತು, ಅಮೆರಿಕ ಬರೀ ಇಸ್ರೇಲ್ಗಾಗಿ ಇಸ್ಲಾಮಿಕ್ ರಾಷ್ಟ್ರಗಳ ವಿರೋಧವನ್ನ ಎದುರಿಸೋಕೆ ತಯಾರಾಗಿತ್ತು. ಆದ್ರೆ ಯಾವಾಗ ಕತರ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತೋ, ಟ್ರಂಪ್ ಓಪನ್ ಆಗಿ ಇಸ್ರೇಲ್ ಅನ್ನ ಖಂಡಿಸ್ತಿದ್ದಾರೆ. ಈಗ ಅಲ್ಲಿ ಕತರ್ ಎಮೀರ್ಗಳು ಕೊಟ್ಟ ವಿಮಾನದ ಗಿಫ್ಟ್ ಕೆಲಸ ಮಾಡ್ತಾ ಇಲ್ಲ ಗೊತ್ತಿಲ್ಲ, ಆದ್ರೆ ಟ್ರಂಪ್ ಇಸ್ರೇಲ್ ವಿರುದ್ಧ ಓಪನ್ ಆಗಿ ಮಾತನಾಡ್ತಿದ್ದಾರೆ. ನೆತನ್ಯಾಹು ಎಫ್ಡ್ ಮೀ ಅಂತ ಹೇಳಿದ್ದಾರೆ. ಎಫ್ ಎಕ್ಸ್ಕ್ಲಮೇಟರಿ ಸ್ಟಾರ್ 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 ಡಿ ಮೀ ಅಂತ ಹೇಳಿದ್ದಾರೆ. ಇಸ್ರೇಲ್ ಕತರ್ ಮುಟ್ಟಬೇಕಾದ್ರೆ ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ. ಹಾಗಂತ ಇಸ್ರೇಲ್ ಸುಮ್ಮನೆ ಕೂತಿದೆ ಅಂತಲ್ಲ, ಅವ್ರ ಕಡೆಯಿಂದಲೂ ಪ್ರಯತ್ನ ಆಗ್ತಾ ಇದೆ. ವಿಶ್ವಸಂಸ್ಥೆ ಸೇರಿ ಎಲ್ಲ ಜಾಗತಿಕ ವೇದಿಕೆಗಳಲ್ಲಿ ತನ್ನ ನಡೆಯನ್ನ ಇಸ್ರೇಲ್ ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದೆ. ಜಾಗತಿಕ ಉಗ್ರಗಾಮಿಯೊಬ್ಬನನ್ನ, ಅದೇ ಅವಳಿ ಕಟ್ಟಡ ಉರುಳಿಸಿದ ಜಾಗತಿಕ ಉಗ್ರನನ್ನ ಅಮೆರಿಕ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತಲ್ಲ, ಫ್ರೆಂಡ್ ಆಗಿದ್ರು ಕೂಡ. ಅಮೆರಿಕ ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪು ಅಂತ ಯಾಕ್ರೆ ಹೇಳ್ತೀರಾ? ಅವತ್ತು ಕೈ ಮುರಿದು ಹೋಗೋ ಥರ ಎಲ್ಲರೂ ಚಪ್ಪಾಳೆ ತಟ್ಟಿ ಕುಣಿದ್ರೆ ಅಮೆರಿಕ ಮಾಡಿದ್ದಕ್ಕೆ, ಹೌದು ಹೌದು ಸೂಪರ್ ಅಂತ ಹೇಳಿದ್ರೆ ಇವಾಗ ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಯುರೋಪಿನ ರಾಷ್ಟ್ರಗಳಿಗೂ ಲೋಕಲ್ ಭಾಷೆಯಲ್ಲಿ ಉಗಿತಾ ಇದೆ ಇಸ್ರೇಲ್. ಹಾಗೆ ಅಮೆರಿಕದಲ್ಲಿ ತನ್ನ ಪರ ಲಾಬಿದಾರರನ್ನ ಕೂಡ ಇಸ್ರೇಲ್ ಫುಲ್ ಆಕ್ಟಿವೇಟ್ ಮಾಡಿದೆ. ಏನು ಇಸ್ರೇಲ್ನ ಒಳಗೂ ಒಂದಷ್ಟು ಚೇಂಜಸ್ ಕಾಣಿಸ್ತಾ ಇದೆ. ಇಸ್ರೇಲ್ನ ನಾಯಕರು ತಮ್ಮ ರಾಷ್ಟ್ರಕ್ಕೆ ಸ್ವಾವಲಂಬನೆಯ ಪಾಠ ಮಾಡ್ತಿದ್ದಾರೆ. ಇನ್ನು ಮುಂದೆ ನಾವು ಆಯುಧ ವಿಚಾರದಲ್ಲಿ ಆತ್ಮನಿರ್ಭರ ಆಗಬೇಕು, ಇಸ್ರೇಲ್ಗೆ ಏನೆಲ್ಲ ಬೇಕು ಎಲ್ಲವನ್ನ ನಾವೇ ತಯಾರು ಮಾಡ್ಕೋಬೇಕು ಅಂತ ಇಸ್ರೇಲಿ PM ಹೇಳಿದ್ದಾರೆ. ಈ ಮೂಲಕ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗೋದು ಬೇಡ, ಯಾವುದ್ರಲ್ಲೂ ಆಗೋದು ಬೇಡ, ಸ್ವಲ್ಪನೂ ತಗೊಳ್ಳೋದು ಬೇಡ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ಯಾಲೆಸ್ತೇನ್ ರಾಷ್ಟ್ರಕ್ಕೆ ಮಾನ್ಯತೆ ಕೊಟ್ಟಿರೋದು ನಮ್ಮನ್ನ ಕೆರಳಿಸೋ ಪ್ರಯತ್ನ, ಉಗ್ರವಾದದ ಪರ ಹೆಜ್ಜೆ ಇಡ್ತಾ ಇದ್ದೀರಾ, ಹುಷಾರ್ ಅಂತ ಧಮಕಿ ಹಾಕಿದೆ ಇಸ್ರೇಲ್. ಯಾವುದೇ ಕಾರಣಕ್ಕೂ ಪ್ಯಾಲೆಸ್ತೇನ್ ರಾಷ್ಟ್ರ ಇರೋಕೆ ನಾವು ಬಿಡೋದಿಲ್ಲ ಅಂತ ಕಡ್ಡಿ ತುಂಡು ಮಾಡದಂತೆ ಹೇಳ್ತಾ ಇದೆ. ಇದು ಇಸ್ರೇಲ್ ಮತ್ತು ಜಗತ್ತಿನ ನಡುವೆ ದೊಡ್ಡ ಬೆಂಕಿ ಹಾಕ್ತಾ ಇದೆ. ಇಲ್ಲಿ ಅಮೆರಿಕ ವಿಟೋ ಕಾರಣಕ್ಕೆ ಪ್ಯಾಲೆಸ್ತೇನ್ಗೆ ಪೂರ್ಣ ಸ್ಥಾನಮಾನ ಇರದೇ ಇರ್ಬೋದು, ಆದರೆ ಶಾಂತಿ ಮಾತುಕತೆಗೆ ಒಪ್ಪಲಿಲ್ಲ ಅಂದರೆ ಇಸ್ರೇಲ್ ಮೇಲೆ ಪ್ರೆಷರ್ ಹಾಕೋಕೆ ಅಮೆರಿಕ ಈ ಪ್ರಯತ್ನ ಮಾಡೇ ಮಾಡುತ್ತೆ. ಈಗ ಆಲ್ರೆಡಿ ಗಾಜಾದಲ್ಲಿ ಇಸ್ರೇಲ್ ಸೇನೆ ಇರಬಾರ್ದು, ಅರಬ್ ಸೇನೆ ತಂದಿಡೋಣ ಅಂತ ಟ್ರಂಪ್ ಪ್ಲಾನ್ ಮಾಡ್ತಿದ್ದಾರೆ. ಸೊ ನಾಳೆ ಇಲ್ಲಿಂದ ಇಸ್ರೇಲನ್ನ ಜಾಗ ಖಾಲಿ ಮಾಡಿಸಿದ್ರೆ ಇಸ್ರೇಲ್ನ ಪ್ರಭಾವ ಮತ್ತು ಹಿಡಿತ ಎರಡೂ ಕಮ್ಮಿ ಆಗುತ್ತೆ. ಹೀಗಾಗಿ ಇಸ್ರೇಲ್ ಪ್ಯಾಲೆಸ್ತೇನ್ ಸಂಘರ್ಷದ ವಿಚಾರದಲ್ಲಿ ಒಂದು ಅಂತಿಮ ಘಟ್ಟ ಬಂದೇ ಬಿಟ್ಟಿದೆ ಅಂತ ಇಡೀ ಜಗತ್ತು ಈಗ ಆ ಕಡೆಗೆ ನೋಡ್ತಾ ಇದೆ. ಭಾರತದ ನಿಲುವು ನಿಮಗೆ ಗೊತ್ತೇ ಇದೆ, ಭಾರತ 2 ಸ್ಟೇಟ್ ಸೊಲ್ಯೂಷನ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ.
ಇಸ್ರೇಲು ಇರಬೇಕು, ಪ್ಯಾಲೆಸ್ತೇನಿಗಳಿಗೆ ಒಂದು ಪ್ರತ್ಯೇಕ ದೇಶ ಇರಬೇಕು ಅಂತ ಭಾರತ ಬಯಸುತ್ತೆ. ಪ್ಯಾಲೆಸ್ತೇನಿಗಳಿಗೆ ಭಾರತ ಮಾನ್ಯತೆಯನ್ನು ಕೂಡ ಈ ಹಿಂದೆನೇ ಕೊಟ್ಟಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ಮುಂದಿನ ದಿನಗಳಲ್ಲಿ ಆಗ್ತಾ ಹೋಗೋ ನಿರೀಕ್ಷೆ ಇದೆ. ಏನೇ ಆದರೂ ಕೂಡ ಆ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.